ಹಲೋ ಹಾಯ್ ನಮಸ್ಕಾರ. ನಾನು ನಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ನೋಡಿ, ಇವತ್ತು ನಾನು ಶಾವಿಗೆ ಪಾಯಸನ ಮಾಡಿದ್ದೀನಿ. ಮತ್ತು ಬನ್ನಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಓಕೆನಾ? ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ಬಾಯ್. ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಶಾವಿಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಸಬ್ಬಾಕ್ಷಿನ ನೆನೆ ಹಾಕಿನಿ. ಒಂದು 10 ನಿಮಿಷ ನೆನಲಿಕ್ಕೆ ಬಿಟ್ಟು ಇದನ್ನು ಕುದಿಸ್ಕೊತೀನಿ. ನೋಡಿ, 10 ನಿಮಿಷ ಬಿಟ್ಟು ಈಗ ನಾನು ಕುದಿಯೋಕೆ ಇಟ್ಟಿದ್ದೀನಿ. ಸಬ್ಬಾಕ್ಷಿನ ಎಲ್ಲ ಸಬ್ಬಕ್ಕಿನ ಸಾಬ್ದಾನ್ ಅಕ್ಕಿನ ಕುದಿಯೋಕೆ ಇಟ್ಟಿದ್ದೀನಿ. ಈಗ ಸಬ್ಬಕ್ಕಿ ಅಲ್ವಾ ಇದಕ್ಕೆ ಅನ್ನೋದು, ಇದನ್ನು ಬೇಯಿಸಿ ಕುದಿಸ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಕೋಬೇಕು. ಇದನ್ನು ಎಣ್ಣೆ ಅಥವಾ 1-2 ಡ್ರಾಪ್ನಷ್ಟು ತುಪ್ಪ ಏನಾದರೂ ಹಾಕಿ ಕುದಿಸ್ಕೊಳ್ಳಿ. ಗಟ್ಟಿ ಸಬ್ಬಕ್ಕಿ ಇದ್ದರೆ ನೆನೆಯೋಕೆ ಬಿಡ್ರಿ. ಇಲ್ಲಾಂದ್ರೆಗಿನ ಸ್ವಲ್ಪ ದೊಡ್ಡ ಸೈಜ್ ಇರ್ತಾವಲ್ಲ, ಅವು ನೆನೆಯೋಕೆ ಬಿಡಬೇಡ್ರಿ. ಹಾಗೇ ಕುದಿಸ್ಬಿಡ್ರಿ. ಹಂಗೆ ಡೈರೆಕ್ಟಾಗಿ ಸಬ್ಬಕ್ಕಿನ ಬೇಯಿಸು ಚೆನ್ನಾಗಿ ತೊಳ್ಕೊಬೇಕು. ಗಂಜಿ ಎಲ್ಲ ಹೋಗೋ ತನಕ ಬೇಯಿಸಿ ನೀರು ಹಾಕಿ ತೊಳಿಬೇಕು. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಫಸ್ಟಿಗೆ ಗೋಡಂಬಿನ ಹುರ್ಕೊತಾ ಇದ್ದೀನಿ. ಚೆಂದ ಫ್ರೈ ಮಾಡ್ಕೋಬೇಕು. ತೆಕ್ಕೊಂಡಿದ್ದೀನಿ ಹುರ್ಕೊಂಡು. ಇದರಲ್ಲೇ ಈಗ ಸ್ವಲ್ಪ ದ್ರಾಕ್ಷಿ ಕೂಡ ಹುರ್ಕೊತೀನಿ. ಸ್ವಲ್ಪ ದ್ರಾಕ್ಷಿ ಕೂಡ ಹುರ್ಕೊತಾ ಇದ್ದೀನಿ. ಈ ಥರದ್ದು ಶಾವಿಗೆ ತೊಗೊಂಡಿದ್ದೀನಿ ನಾನು, ರೆಡಿಮೇಡ್ ಶಾವಿಗೆ. ಉದ್ದಕ್ಕಿರ್ತಾವಲ್ಲ ಆ ಶಾವಿಗೆ ನಾನೀಗ ಮುರಿದು ಹಾಕ್ತೀನಿ. ಇದರಲ್ಲಿ ಕಡಾಯಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊತೀನಿ ಶಾವಿಗೆನ. ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ, ಅಮೂಲ್ ಕಂಡೆನ್ಸ್ ಮಿಲ್ಕ್. ಈ ಥರದ್ದು ನೀವು ಬೇಕಿದ್ದರೆ ಬೆಲ್ಲ ಕೂಡ ಪೌಡರ್ ಸಿಗುತ್ತಲ್ವ, ಅದು ಕೂಡ ಹಾಕ್ಬೋದು. ಇದು ಸ್ವೀಟ್ ಜಾಸ್ತಿ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಹುರಿದಿಟ್ಕೊಂಡಿರೋಂಥ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪೌಡ್ರ್. ಈಗ ಇದಕ್ಕೆ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟನ್ನು ಚೆನ್ನಾಗಿ ಕಲಿಸ್ಬಿಡಿ. ಓಕೆ, ರೆಡಿ ಆಯಿತು. ನೋಡಿ, ಶಾವಿಗೆ ಪಾಯಸ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಪಾಯಸ, ಶಾವಿಗೆ ಪಾಯಸ ರೆಡಿ ಆಯಿತು.
ರೆಡಿ ಆಯಿತು ಶಾವಿಗೆ ಪಾಯಸ. ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈಗ ಸೂಪರ್ ಆಗಿರುವಂಥ ಶಾವಿಗೆ ಪಾಯಸ ರೆಡಿ ಆಯಿತು. ನನಗೆ ಹೇಳ್ತಾ ಇದ್ದರು ಶಾವಿಗೆ ಪಾಯಸ ಮಾಡಿ ತೋರಿಸಿ ಅಂತ, ಅದಕ್ಕೋಸ್ಕರ ಇವತ್ತು ನಾನು ಶಾವಿಗೆ ಪಾಯಸ ಮಾಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ನಮ್ಮ ಈ ವಿಡಿಯೋ.